ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಇಯರ್ BA ಡಿಗ್ರಿ ಎಕ್ಸಾಮಿನೇಷನ್ ಸೆಪ್ಟೆಂಬರ್-ಅಕ್ಟೋಬರ್ 2022 ಎಕನಾಮಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಮನಿ, ಬ್ಯಾಂಕಿಂಗ್ ಆ್ಯಂಡ್ ಪಬ್ಲಿಕ್ ಎಕನಾಮಿಕ್ಸ್ ಅನ್ನುವಂತಹ ಒಂದು ಟಾಪಿಕ್ನ ಹೊಂದಿರುವಂತಹ ಪೇಪರ್ ಆಗಿರುತ್ತೆ. ಇದು 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇಲ್ಲಿ ಸೆಕ್ಷನ್ ಎನಲ್ಲಿ ಯಾವುದಾದರೂ 4ಕ್ಕೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ 5 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಮೊದಲನೆಯದು ಅತಿ ಪ್ರಸರಣ ಮತ್ತು ಅನಪ್ರಸರಣ. ಇಲ್ಲಿ ಟಿಪ್ಪಣಿ ಬರೆಯೋದಕ್ಕೆ ಕೇಳಿರೋದು ಶಾಖಾ ಬ್ಯಾಂಕ್ ವ್ಯವಸ್ಥೆ, ಬ್ಯಾಂಕೇತರ ಹಣಕಾಸು ಮಧ್ಯವರ್ತಿಗಳು, ಪರಿಮಾಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳು. 5ನೇದು ತೆರಿಗೆಯ ಸೂತ್ರಗಳು. 6ನೇದು ಕೊರತೆಯ ಹಣಕಾಸು. ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. ಫಿಶ್ ರವರ ಹಣದ ಪರಿಮಾಣ ಸಿದ್ಧಾಂತವನ್ನು ಚರ್ಚಿಸಿ. 8ನೆಯ ಪ್ರಶ್ನೆ ಆಧುನಿಕ ಆರ್ಥಿಕತೆಯಲ್ಲಿ ಹಣದ ಪಾತ್ರವನ್ನು ವಿವರಿಸಿ. 9ನೆಯ ಪ್ರಶ್ನೆ ವಾಣಿಜ್ಯ ಬ್ಯಾಂಕಿನ ಲೇಣಿ ದೇಣಿ ಪಟ್ಟಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 10ನೆಯ ಪ್ರಶ್ನೆ ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಕಾರಣಗಳನ್ನು ಚರ್ಚಿಸಿ. 11ನೆಯ ಪ್ರಶ್ನೆ ಸಾರ್ವಜನಿಕ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿ. ಇನ್ನು ಸೆಕ್ಷನ್ ಸಿಗೆ ಬಂದರೆ 15 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕಾಗತ್ತೆ. ಇಲ್ಲಿ ಒಟ್ಟು 4 ಪ್ರಶ್ನೆಗಳನ್ನು ಕೇಳಿದ್ದಾರೆ. 12ನೆಯ ಪ್ರಶ್ನೆ ಹಣದುಬ್ಬರದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ. 13 ವಾಣಿಜ್ಯ ಬ್ಯಾಂಕುಗಳ ಸಾಲ ಸೃಷ್ಟಿಯ ಪ್ರಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 14ನೆಯ ಪ್ರಶ್ನೆ ಕೇಂದ್ರ ಬ್ಯಾಂಕಿನ ಕಾರ್ಯಗಳನ್ನು ಚರ್ಚಿಸಿ. 15ನೆಯ ಪ್ರಶ್ನೆ ಸಾರ್ವಜನಿಕ ಸಾಲದ ಮರುಪಾವತಿಯ ವಿವಿಧ ವಿಧಾನಗಳನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದಿಷ್ಟು ಒಂದು ಪ್ರಶ್ನೆ ಪತ್ರಿಕೆಯ ಕುರಿತಾದಂತಹ ಪ್ರಶ್ನೆಗಳು. ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇದು ಸೆಕೆಂಡ್ ಇಯರ್ BA ಡಿಗ್ರಿ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಏಪ್ರಿಲ್-ಮೇ 2022 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು ಸಹ ಎಕನಾಮಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ, ಮನಿ, ಬ್ಯಾಂಕಿಂಗ್ ಆ್ಯಂಡ್ ಪಬ್ಲಿಕ್ ಎಕನಾಮಿಕ್ಸ್ ಅಂತ. ಇದು 90 ಅಂಕದ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಇಲ್ಲಿ ಮೊದಲಿಗೆ 15 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಮೊದಲನೆಯ ಪ್ರಶ್ನೆ ಹಣವನ್ನು ವ್ಯಾಖ್ಯಾನಿಸಿ. ಆಧುನಿಕ ಆರ್ಥಿಕತೆಯಲ್ಲಿ ಹಣದ ಪ್ರಾಮುಖ್ಯತೆಯನ್ನು ಚರ್ಚಿಸಿ. ಡಿಫೈನ್ ಮನಿ, ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಆಫ್ ಮನಿ ಇನ್ ಮಾಡರ್ನ್ ಎಕನಾಮಿ. 2ನೆಯ ಪ್ರಶ್ನೆ ಸಾಲ ಸೃಷ್ಟಿ ಪ್ರಕ್ರಿಯೆ ಮತ್ತು ಅದರ ಮಿತಿಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಕ್ರೆಡಿಟ್ ಕ್ರಿಯೇಷನ್ ಆ್ಯಂಡ್ ಇಟ್ಸ್ ಲಿಮಿಟೇಷನ್. 3ನೆಯ ಪ್ರಶ್ನೆ ಕೇಂದ್ರ ಬ್ಯಾಂಕಿನ ಕಾರ್ಯಗಳನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ಫಂಕ್ಷನ್ಸ್ ಆಫ್ ಸೆಂಟ್ರಲ್ ಬ್ಯಾಂಕ್. 4ನೆಯ ಪ್ರಶ್ನೆ ತೆರಿಗೆ ಎಂದರೇನು? ತೆರಿಗೆಯ ಸೂತ್ರಗಳನ್ನು ವಿಶ್ಲೇಷಿಸಿ. ವಾಟ್ ಈಸ್ ಮೀನ್ಡ್ ಬೈ ಟ್ಯಾಕ್ಸ್? ಅನಲೈಸ್ ದ ಕೆನನ್ಸ್ ಆಫ್ ಟ್ಯಾಕ್ಸೇಷನ್. 5ನೆಯ ಪ್ರಶ್ನೆ ಸಾರ್ವಜನಿಕ ವೆಚ್ಚ ಎಂದರೇನು? ಸಾರ್ವಜನಿಕ ವೆಚ್ಚವನ್ನು ಹೆಚ್ಚಿಸುವ ಕಾರಣಗಳನ್ನು ತಿಳಿಸಿ. ವಾಟ್ ಈಸ್ ಪಬ್ಲಿಕ್ ಎಕ್ಸ್ಪೆಂಡಿಚರ್? ಎಕ್ಸ್ಪ್ಲೈನ್ ದ ಕೇಸಸ್ ಫಾರ್ ಇನ್ಕ್ರೀಸಿಂಗ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಸೆಕ್ಷನ್ ಬಿಗೆ ಬಂದರೆ ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. 6ನೆಯ ಪ್ರಶ್ನೆ ಫಿಶರ್ ರವರ ಹಣದ ಪರಿಮಾಣ ಸಿದ್ಧಾಂತವನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ ಅಂತ ಹೇಳಿ ಕೇಳಿದ್ದಾರೆ. ರಿಪೀಟ್ ಆಗಿರುವಂತಹ ಪ್ರಶ್ನೆ. ಕ್ರಿಟಿಕಲಿ ಎಕ್ಸಾಮೈನ್ ಫಿಶರ್ಸ್ ಕ್ವಾಂಟಿಟಿ ಥಿಯರಿ ಆಫ್ ಮನಿ. 7ನೆಯ ಪ್ರಶ್ನೆ ಏಕಘಟಕ ಮತ್ತು ಶಾಖಾ ಬ್ಯಾಂಕು ಪದ್ಧತಿಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಡಿಫ್ರೆನ್ಸಿಯೇಟ್ ಬಿಟ್ವೀನ್ ಯೂನಿಟ್ ಆ್ಯಂಡ್ ಬ್ರಾಂಚ್ ಬ್ಯಾಂಕಿಂಗ್ ಸಿಸ್ಟಮ್. 8ನೆಯ ಪ್ರಶ್ನೆ ಸಾರ್ವಜನಿಕ ಸಾಲದ ವಿಧಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಪಬ್ಲಿಕ್ ಡೆಬಿಟ್. 9ನೆಯ ಪ್ರಶ್ನೆ ಸಾರ್ವಜನಿಕ ಸರಕುಗಳು ಎಂದರೇನು? ಅವುಗಳ ಗುಣಲಕ್ಷಣಗಳನ್ನು ವಿವರಿಸಿ. ವಾಟ್ ಈಸ್ ಮೀನ್ ಬೈ ಪಬ್ಲಿಕ್ ಗೂಡ್ಸ್? ಡಿಸ್ಕಸ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. 10ನೆಯ ಪ್ರಶ್ನೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಹಣದ ಮಾರುಕಟ್ಟೆಯ ಪ್ರಾಮುಖ್ಯತೆಯನ್ನು ವಿವರಿಸಿ.
ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಮನಿ ಮಾರ್ಕೆಟ್ ಇನ್ ಡೆವಲಪಿಂಗ್ ಕಂಟ್ರೀಸ್. ಸೆಕ್ಷನ್ ಸಿಗೆ ಬಂದರೆ ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 5 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದು ಸಹ ಟಿಪ್ಪಣಿ ಬರಿತೀವಲ್ಲ ಹಾಗೆ. 11ನೆಯ ಪ್ರಶ್ನೆ ಹಣದ ಮೌಲ್ಯ, ವ್ಯಾಲ್ಯೂ ಆಫ್ ಮನಿ. 12 ಹಣಕಾಸಿನ ನೀತಿ, ಮಾನಿಟರಿ ಪಾಲಿಸಿ. 13 ಬ್ಯಾಂಕೇತರ ಹಣಕಾಸಿನ ಮಧ್ಯವರ್ತಿಗಳು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟರ್ಸ್. 14 ತೆರಿಗೆಯ ಹೊರೆ, ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸೇಷನ್. 15ನೇ ಪ್ರಶ್ನೆ ಹಣದುಬ್ಬರ, ಇನ್ಫ್ಲೇಷನ್. ಒಂದು ಪ್ರಶ್ನೆ ಪತ್ರಿಕೆ ಇದೆ, ಇದು ಸಹ 90 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು ಸೆಕೆಂಡ್ ಇಯರ್ BA ಡಿಗ್ರಿ ಎಕ್ಸಾಮಿನೇಷನ್ ಫೆಬ್ರವರಿ-ಮಾರ್ಚ್ 2023 ಎಕನಾಮಿಕ್ಸ್ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು ಸಹ ಹಣ, ಬ್ಯಾಂಕಿಂಗ್ ಮತ್ತು ಸಾರ್ವಜನಿಕ ಅರ್ಥಶಾಸ್ತ್ರ, ಮನಿ, ಬ್ಯಾಂಕಿಂಗ್ ಆ್ಯಂಡ್ ಪಬ್ಲಿಕ್ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಆದರೆ ಇದು 90 ಅಂಕದ ಪ್ರಶ್ನೆ ಪತ್ರಿಕೆ. ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. 15 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೆಯ ಪ್ರಶ್ನೆ ಆಧುನಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದ ಪಾತ್ರವನ್ನು ಚರ್ಚಿಸಿ. ಡಿಸ್ಕಸ್ ದ ರೋಲ್ ಆಫ್ ಮನಿ ಇನ್ ಮಾಡರ್ನ್ ಎಕನಾಮಿಕ್ ಸಿಸ್ಟಮ್. ರಿಪೀಟ್ ಆಗಿರುವಂತಹ ಪ್ರಶ್ನೆ. ಎರಡನೆಯ ಪ್ರಶ್ನೆ ಮಿಲ್ಟನ್ ಫ್ರೀಡ್ಮನ್ ಹಣದ ಪರಿಮಾಣ ಸಿದ್ಧಾಂತದ ಪುನರ್ ನಿರೂಪಣೆಯನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ. ಕ್ರಿಟಿಕಲಿ ಎಕ್ಸಾಮೈನ್ ಮಿಲ್ಟನ್ ಫ್ರೀಡ್ಮನ್ಸ್ ರೆಸ್ಟಾರ್ಟ್ಮೆಂಟ್ ಆಫ್ ಕ್ವಾಂಟಿಟಿ ಥಿಯರಿ ಆಫ್ ಮನಿ. ಮೂರನೆಯ ಪ್ರಶ್ನೆ ಅನುಪ್ರಸರಣ ಎಂದರೇನು? ಅನುಪ್ರಸರಣದ ಪರಿಣಾಮಗಳನ್ನು ವಿವರಿಸಿ. ವಾಟ್ ಈಸ್ ಡಿಫ್ಲೇಷನ್? ಎಕ್ಸ್ಪ್ಲೈನ್ ದ ಎಫೆಕ್ಟ್ಸ್ ಆಫ್ ಡಿಫ್ಲೇಷನ್. ನಾಲ್ಕನೆಯ ಪ್ರಶ್ನೆ ಕೇಂದ್ರ ಬ್ಯಾಂಕಿನ ಹಣಕಾಸು ನೀತಿಯನ್ನು ವಿವರಿಸಿ. ಡಿಸ್ಕ್ರೈಬ್ ದ ಮಾನಿಟರಿ ಪಾಲಿಸಿ ಆಫ್ ಸೆಂಟ್ರಲ್ ಬ್ಯಾಂಕ್ಸ್. ಐದನೆಯ ಪ್ರಶ್ನೆ ಸಾರ್ವಜನಿಕ ಸಾಲ ಎಂದರೇನು? ಸಾರ್ವಜನಿಕ ಸಾಲದ ವಿಧಗಳನ್ನು ವಿವರಿಸಿ. ವಾಟ್ ಈಸ್ ಪಬ್ಲಿಕ್ ಡೆಬಿಟ್? ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಪಬ್ಲಿಕ್ ಡೆಬಿಟ್. ಇನ್ನು ಸೆಕ್ಷನ್ ಬಿಗೆ ಬಂದರೆ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ. ಆರನೆಯ ಪ್ರಶ್ನೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಡಿಫೆಕ್ಟ್ಸ್ ಆಫ್ ಬಾರ್ಟರ್ ಎಕ್ಸ್ಚೇಂಜ್ ಸಿಸ್ಟಮ್. ಏಳನೆಯ ಪ್ರಶ್ನೆ ವಾಣಿಜ್ಯ ಬ್ಯಾಂಕಿನ ಲೇಣಿ ದೇಣಿ ಪಟ್ಟಿಯನ್ನು ವಿವರಿಸಿ. ಡಿಸ್ಕ್ರೈಬ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಕಮರ್ಷಿಯಲ್ ಬ್ಯಾಂಕ್. ಎಂಟನೆಯ ಪ್ರಶ್ನೆ ಆರ್ಥಿಕಾಭಿವೃದ್ಧಿಯಲ್ಲಿ ಬ್ಯಾಂಕೇತರ ಹಣಕಾಸು ಮಧ್ಯವರ್ತಿಗಳ ಪಾತ್ರವನ್ನು ಚರ್ಚಿಸಿ. ಡಿಸ್ಕಸ್ ದ ರೋಲ್ ಆಫ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್. ಒಂಬತ್ತನೆಯ ಪ್ರಶ್ನೆ ಸಾರ್ವಜನಿಕ ಸರಕುಗಳು ಮತ್ತು ಖಾಸಗಿ ಸರಕುಗಳ ನಡುವಣ ವ್ಯತ್ಯಾಸವನ್ನು ತಿಳಿಸಿ. 10ನೆಯ ಪ್ರಶ್ನೆ ಅಭಿವೃದ್ಧಿ ಹೊಂದಿದ ಹಣದ ಮಾರುಕಟ್ಟೆಯ ಲಕ್ಷಣಗಳನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಡೆವಲಪ್ಡ್ ಮನಿ ಮಾರ್ಕೆಟ್. ಸೆಕ್ಷನ್ ಸಿಗೆ ಬಂದರೆ ಕೆಳಗಿನ ಯಾವುದಾದರೂ 3ಕ್ಕೆ ಟಿಪ್ಪಣಿ ಬರೆಯಿರಿ ಅಂತ 5 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೆಯದು ಅತಿ ಪ್ರಸರಣ, ಇನ್ಫ್ಲೇಷನ್. 12ನೇದು ರಾಜ್ಯಕೋಶ ನೀತಿ, ಫಿಸ್ಕಲ್ ಪಾಲಿಸಿ. 13 ಕ್ಯಾಪಿಟಲ್ ಮಾರ್ಕೆಟ್, ಬಂಡವಾಳ ಮಾರುಕಟ್ಟೆ. 14 ತೆರಿಗೆ ಸಾಮರ್ಥ್ಯ, ಟ್ಯಾಕ್ಸೇಬಲ್ ಕೆಪಾಸಿಟಿ. 15 ಸಾರ್ವಜನಿಕ ವೆಚ್ಚ. ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇದು ಸೆಕೆಂಡ್ ಇಯರ್ BA ಡಿಗ್ರಿ ಆನ್ಯುವಲ್ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಸೆಪ್ಟೆಂಬರ್-ಅಕ್ಟೋಬರ್ 2023 ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಇದು 80 ಅಂಕದ ಪ್ರಶ್ನೆ ಪತ್ರಿಕೆ. ಮನಿ, ಬ್ಯಾಂಕಿಂಗ್ ಆ್ಯಂಡ್ ಪಬ್ಲಿಕ್ ಎಕನಾಮಿಕ್ಸ್. ಸೆಕ್ಷನ್ ಎನಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. 4ಕ್ಕೆ ಟಿಪ್ಪಣಿಯನ್ನು ಬರೆಯಿರಿ ಅಂತ ಹೇಳಿ. ಹಣದ ಪರಿಕಲ್ಪನೆ, ಕಾನ್ಸೆಪ್ಟ್ ಆಫ್ ಮನಿ. 2 ವಾಣಿಜ್ಯ ಬ್ಯಾಂಕು, ಕಮರ್ಷಿಯಲ್ ಬ್ಯಾಂಕ್. 3ನೇದು ಹೂಡಿಕೆಯ ಬ್ಯಾಂಕುಗಳು, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್. 4ನೇದು ಕೊರತೆ ಹಣಕಾಸು, ಡೆಫಿಸಿಯೆಂಟ್ ಫೈನಾನ್ಸಿಂಗ್. 5ನೆಯ ಪ್ರಶ್ನೆ ಮುಂಗಡ ಪತ್ರ, ಬಡ್ಜೆಟ್. 6ನೆಯ ಪ್ರಶ್ನೆ ಪತ್ತು ನಿರ್ಮಾಣ ಅಥವಾ ಕ್ರೆಡಿಟ್ ಕ್ರಿಯೇಷನ್. ಸೆಕ್ಷನ್ ಬಿಗೆ ಬಂದರೆ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. 7ನೆಯ ಪ್ರಶ್ನೆ ಕೇಂಬ್ರಿಡ್ಜ್ ಸಮೀಕರಣವನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಕೇಂಬ್ರಿಡ್ಜ್ ಈಕ್ವೇಷನ್. 8ನೆಯ ಪ್ರಶ್ನೆ
ಕವಲು ಬ್ಯಾಂಕಿನ ಅನುಕೂಲಗಳ ಬಗ್ಗೆ ವಿವರಿಸಿ. ಡಿಸ್ಕ್ರೈಬ್ ದ ಅಡ್ವಾಂಟೇಜಸ್ ಆಫ್ ಬ್ರಾಂಚ್ ಬ್ಯಾಂಕಿಂಗ್ ಸಿಸ್ಟಮ್. 9ನೆಯ ಪ್ರಶ್ನೆ, ಸಾರ್ವಜನಿಕ ಸರಕುಗಳ ಲಕ್ಷಣಗಳನ್ನು ಚರ್ಚಿಸಿ. ಡಿಸ್ಕಸ್ ದ ಫ್ಯೂಚರ್ಸ್ ಆಫ್ ಪಬ್ಲಿಕ್ ಗೂಡ್ಸ್. 10ನೆಯ ಪ್ರಶ್ನೆ, ವ್ಯಾಗ್ನರ್ ರವರ ಸಾರ್ವಜನಿಕ ವೆಚ್ಚದ ನಿಯಮವನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ವ್ಯಾಗ್ನರ್ಸ್ ಲಾ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. 11ನೆಯ ಪ್ರಶ್ನೆ, ಸಾರ್ವಜನಿಕ ಅರ್ಥಶಾಸ್ತ್ರದ ಪ್ರಾಮುಖ್ಯತೆಯನ್ನು ವಿವರಿಸಿ. ಸೆಕ್ಷನ್ ಸಿಗೆ ಬಂದರೆ ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ 15 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. 12ನೆಯ ಪ್ರಶ್ನೆ, ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. 13ನೆಯ ಪ್ರಶ್ನೆ, ಹಣದುಬ್ಬರದ ಕಾರಣ ಮತ್ತು ನಿಯಂತ್ರಣ ಕ್ರಮಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದ ಕೇಸಸ್ ಆ್ಯಂಡ್ ಕಂಟ್ರೋಲ್ ಮೆಜರ್ಸ್ ಆಫ್ ದ ಇನ್ಫ್ಲೇಷನ್. 14ನೆಯ ಪ್ರಶ್ನೆ, ಕೇಂದ್ರ ಬ್ಯಾಂಕಿನ 10 ನಿಯಂತ್ರಣ ಕ್ರಮಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಕ್ರೆಡಿಟ್ ಕಂಟ್ರೋಲ್ ಸಿಸ್ಟಮ್ ಆಫ್ ಸೆಂಟ್ರಲ್ ಬ್ಯಾಂಕ್. ಇನ್ನು 15ನೆಯ ಪ್ರಶ್ನೆ, ಸಾರ್ವಜನಿಕ ಆದಾಯದ ಮೂಲಗಳನ್ನು ಚರ್ಚಿಸಿ. ಡಿಸ್ಕಸ್ ದ ಸೋರ್ಸ್ ಆಫ್ ಪಬ್ಲಿಕ್ ರೆವಿನ್ಯೂ. ಇಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆ ಇದೆ. ಇದು ಬಂದ್ಬಿಟ್ಟು ಸೆಕೆಂಡ್ ಇಯರ್ BA ಡಿಗ್ರಿ ಎಕ್ಸಾಮಿನೇಷನ್ ಅಕ್ಟೋಬರ್-ನವೆಂಬರ್ 2024 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು ಸಹ ಮನಿ ಬ್ಯಾಂಕಿಂಗ್ ಆ್ಯಂಡ್ ಪಬ್ಲಿಕ್ ಎಕನಾಮಿಕ್ಸ್ನ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇನ್ನು ಸೆಕ್ಷನ್ ಎಗೆ ನಾವು ಬರೋದಾದರೆ ಯಾವುದಾದ್ರೂ 4ಕ್ಕೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಇದು 5 ಅಂಕದ ಪ್ರಶ್ನೆಗಳಾಗಿರುತ್ತೆ. ಮೊದಲನೆಯದು ಸಾಟಿ ವಿನಿಮಯ ಪದ್ಧತಿ, ಬಾಟರ್ ಸಿಸ್ಟಮ್. ಎರಡನೆಯದು ಅತಿ ಪ್ರಸರಣ, ಇನ್ಫ್ಲೇಷನ್. ಇದು ರಿಪೀಟ್ ಆಗಿ ಕೇಳಿದ್ದಾರೆ, ನಿಮಗೆ ಒಂದು 2-3 ಸತಿ ಬಂದಿದೆ. ಇನ್ನು 3ನೆಯ ಪ್ರಶ್ನೆ ಶಾಖಾ ಬ್ಯಾಂಕಿಂಗ್, ಬ್ರಾಂಚ್ ಬ್ಯಾಂಕಿಂಗ್. 4ನೆಯ ಪ್ರಶ್ನೆ ಪಬ್ಲಿಕ್ ಗೂಡ್ಸ್, ಸಾರ್ವಜನಿಕ ಸರಕುಗಳು. 5ನೆಯ ಪ್ರಶ್ನೆ ಹೂಡಿಕೆ ಬ್ಯಾಂಕ್ಗಳು, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗಳು. ಇದು ಸಹ ರಿಪೀಟ್ ಆಗಿದೆ. 6ನೆಯ ಪ್ರಶ್ನೆ ಕೊರತೆ ಹಣಕಾಸು, ಡಿಫಿಸಿಟ್ ಫಿನಾನ್ಸಿಂಗ್. ಸೆಕ್ಷನ್ ಬಿಗೆ ಬಂದರೆ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. ಬಂಡವಾಳ ಶಾಹಿ ಆರ್ಥಿಕತೆಯಲ್ಲಿ ಹಣದ ಪಾತ್ರವನ್ನು ಚರ್ಚಿಸಿ. ಇದು ರಿಪೀಟ್ ಆಗಿರುವಂತಹ ಪ್ರಶ್ನೆ. ಡಿಸ್ಕಸ್ ದ ರೋಲ್ ಆಫ್ ಮನಿ ಇನ್ ಕ್ಯಾಪಿಟಲಿಸ್ಟ್ ಎಕನಾಮಿ. 8ನೆಯ ಪ್ರಶ್ನೆ ತೆರಿಗೆ ಎಂದರೇನು, ಪ್ರತ್ಯಕ್ಷ ತೆರಿಗೆಯ ಗುಣಾವಗುಣಗಳನ್ನು ವಿವರಿಸಿ. ಇದು ರಿಪೀಟ್ ಆಗಿರುವಂತಹ ಪ್ರಶ್ನೆ. ವಾಟ್ ಈಸ್ ಟ್ಯಾಕ್ಸ್, ಡಿಸ್ಕ್ರೈಬ್ ದ ಮೆರಿಟ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಡೈರೆಕ್ಟ್ ಟ್ಯಾಕ್ಸ್. 9ನೆಯ ಪ್ರಶ್ನೆ ಕೇಂದ್ರ ಬ್ಯಾಂಕನ್ನು ವ್ಯಾಖ್ಯಾನಿಸಿ. ಕೇಂದ್ರ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿ. ಸೆಂಟ್ರಲ್ ಬ್ಯಾಂಕ್ ಬಗ್ಗೆ ಹಿಂದೆ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ 2 ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡಿದ್ವಿ ಪ್ರಶ್ನೆಯನ್ನು. ಡಿಫೈನ್ ದ ಕಾನ್ಸೆಪ್ಟ್ ಆಫ್ ಸೆಂಟ್ರಲ್ ಬ್ಯಾಂಕ್. ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಸೆಂಟ್ರಲ್ ಬ್ಯಾಂಕ್. 10ನೆಯ ಪ್ರಶ್ನೆ ಬ್ಯಾಂಕೇತರ ಹಣಕಾಸು ಮಧ್ಯವರ್ತಿಗಳ ಪಾತ್ರವನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ರೋಲ್ ಆಫ್ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಇಂಟರ್ಮೆಡಿಯೇಟರ್ಸ್. ಇದು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ. 11ನೆಯ ಪ್ರಶ್ನೆ ಸಾರ್ವಜನಿಕ ಸಾಲ ಹೆಚ್ಚುತ್ತಿರುವುದಕ್ಕೆ ಕಾರಣಗಳನ್ನು ಚರ್ಚಿಸಿ. ಡಿಸ್ಕಸ್ ದ ಕೇಸಸ್ ಫಾರ್ ಇನ್ಕ್ರೀಸಿಂಗ್ ಪಬ್ಲಿಕ್ ಡೆಬಿಟ್. ಇನ್ನು ಸೆಕ್ಷನ್ ಸಿಗೆ ಬಂದರೆ 15 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. 12ನೆಯ ಪ್ರಶ್ನೆ ಸೂಚ್ಯಾಂಕಗಳು ಎಂದರೇನು, ಸೂಚ್ಯಾಂಕಗಳನ್ನು ಹೇಗೆ ಸಿದ್ಧಪಡಿಸಲಾಗುತ್ತದೆ. ವಾಟ್ ಈಸ್ ಇಂಡೆಕ್ಸ್ ನಂಬರ್ಸ್, ಹೌ ಟು ಪ್ರಿಪೇರ್ ಇಂಡೆಕ್ಸ್ ನಂಬರ್ಸ್. 13ನೆಯ ಪ್ರಶ್ನೆ ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳನ್ನು ಚರ್ಚಿಸಿ. ಡಿಸ್ಕಸ್ ದ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. 14ನೆಯ ಪ್ರಶ್ನೆ ಸಾರ್ವಜನಿಕ ಅರ್ಥಶಾಸ್ತ್ರದ ಸ್ವರೂಪ, ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ. ಡಿಸ್ಕ್ರೈಬ್ ದ ನೇಚರ್, ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಎಕನಾಮಿಕ್ಸ್. 15ನೆಯ ಪ್ರಶ್ನೆ ಸಾರ್ವಜನಿಕ ವೆಚ್ಚವನ್ನು ವ್ಯಾಖ್ಯಾನಿಸಿ. ಸಾರ್ವಜನಿಕ ವೆಚ್ಚದ ಏರಿಕೆಗೆ ಕಾರಣಗಳನ್ನು ವಿವರಿಸಿ. ಡಿಫೈನ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಎಕ್ಸ್ಪ್ಲೈನ್ ದ ಕೇಸಸ್ ಫಾರ್ ಇನ್ಕ್ರೀಸಿಂಗ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಸೆಕೆಂಡ್ ಇಯರ್ BA ಡಿಗ್ರಿ ಎಕ್ಸಾಮಿನೇಷನ್ ಅಕ್ಟೋಬರ್-ನವೆಂಬರ್ 2021 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಎಕನಾಮಿಕ್ಸ್ನ ಪ್ರಶ್ನೆ ಪತ್ರಿಕೆ ಮನಿ ಬ್ಯಾಂಕಿಂಗ್ ಆ್ಯಂಡ್ ಪಬ್ಲಿಕ್ ಎಕನಾಮಿಕ್ಸ್. ಇದು 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೆಕ್ಷನ್ ಎನಲ್ಲಿ ನಾವು ನೋಡೋದಾದರೆ ಆಸ್ ಯೂಶುವಲ್ ಟಿಪ್ಪಣಿ ಬರೆಯೋದಕ್ಕೆ ಕೇಳಿದ್ದಾರೆ. 5 ಅಂಕದ ಪ್ರಶ್ನೆ. ಮೊದಲನೆಯದು
ಸಾಟಿ ವಿನಿಮಯ ಪದ್ಧತಿ, ಬಾರ್ಟರ್ ಎಕ್ಸ್ಚೇಂಜ್ ಸಿಸ್ಟಮ್. ಎರಡನೆಯ ಪ್ರಶ್ನೆ ಹಣದ ಮೌಲ್ಯ, ವ್ಯಾಲ್ಯೂ ಆಫ್ ಮನಿ. ಮೂರನೆಯ ಪ್ರಶ್ನೆ ನಿಯೋಗಿ ಕಾರ್ಯಗಳು, ಏಜೆಂಟ್ ಸರ್ವಿಸ್. ನಾಲ್ಕನೆಯ ಪ್ರಶ್ನೆ ಬಂಡವಾಳ ಮಾರುಕಟ್ಟೆ, ಕ್ಯಾಪಿಟಲ್ ಮಾರ್ಕೆಟಿಂಗ್. ಐದನೆಯ ಪ್ರಶ್ನೆ ಡೈರೆಕ್ಟ್ ಟ್ಯಾಕ್ಸಸ್, ಪ್ರತ್ಯಕ್ಷ ತೆರಿಗೆಗಳು. ಆರನೆಯ ಪ್ರಶ್ನೆ ಸಾರ್ವಜನಿಕ ವೆಚ್ಚದ ತತ್ವಗಳು. ಇನ್ನು ಸೆಕ್ಷನ್ ಬಿಗೆ ಬಂದರೆ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕೇಂದ್ರ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಸೆಂಟ್ರಲ್ ಬ್ಯಾಂಕ್. ಇದು ರಿಪೀಟ್ ಆಗಿರುವಂತಹ ಪ್ರಶ್ನೆ. ಸೆಂಟ್ರಲ್ ಬ್ಯಾಂಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇದರಿಂದ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಪ್ರಶ್ನೆಗಳನ್ನು ತೆಗೆದಿದ್ದಾರೆ. ಇನ್ನು ನೆಕ್ಸ್ಟು 8ನೆಯ ಪ್ರಶ್ನೆ ಹಣದುಬ್ಬರದ ಕಾರಣಗಳು ಮತ್ತು ಪರಿಣಾಮಗಳನ್ನು ಚರ್ಚಿಸಿ. ಡಿಸ್ಕಸ್ ದ ಕೇಸಸ್ ಅಂಡ್ ಎಫೆಕ್ಟ್ಸ್ ಆಫ್ ಇನ್ಫ್ಲೇಷನ್. 9ನೆಯ ಪ್ರಶ್ನೆ ತೆರಿಗೆಯ ಸೂತ್ರಗಳಾವುವು. ವಾಟ್ ಆರ್ ದ ಕೆನಾನ್ಸ್ ಆಫ್ ಟ್ಯಾಕ್ಸೇಷನ್. ಇದು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ. 10ನೆಯ ಪ್ರಶ್ನೆ ಬ್ಯಾಂಕೇತರ ಹಣಕಾಸು ಮಧ್ಯವರ್ತಿಗಳ ಪಾತ್ರವನ್ನು ವಿವರಿಸಿ. ಇದು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಡಿಸ್ಕ್ರೈಬ್ ದ ರೋಲ್ ಆಫ್ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಇಂಟರ್ಮೇಡಿಯರೀಸ್. 11ನೆಯ ಪ್ರಶ್ನೆ ರಾಜ್ಯಕೋಶ ನೀತಿ ಎಂದರೇನು. ರಾಜ್ಯಕೋಶ ನೀತಿಯ ಸಾಧನೆಗಳನ್ನು ವಿವರಿಸಿ. ವಾಟ್ ಈಸ್ ಫಿಸ್ಕಲ್ ಪಾಲಿಸಿ. ಎಕ್ಸ್ಪ್ಲೈನ್ ದ ಇನ್ಸ್ಟ್ರೂಮೆಂಟ್ಸ್ ಆಫ್ ಫಿಸ್ಕಲ್ ಪಾಲಿಸಿ. ಇನ್ನು ಸೆಕ್ಷನ್ ಸಿಗೆ ಬಂದರೆ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. 15 ಅಂಕದ ಪ್ರಶ್ನೆಗಳಾಗಿರುತ್ತೆ. 12ನೆಯ ಪ್ರಶ್ನೆ ಹಣ ವ್ಯಾಖ್ಯಾನಿಸಿ, ಹಣದ ಕಾರ್ಯಗಳನ್ನು ಚರ್ಚಿಸಿ. ಇದು ಸಹ ಮುಖ್ಯವಾಗುತ್ತೆ, ಇದು ಸಹ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೇಳಿರುವಂತಹ ಪ್ರಶ್ನೆ ಹಣದ ಕುರಿತಾಗಿ. ಡಿಫೈನ್ ದ ಮನಿ, ಡಿಸ್ಕಸ್ ದ ಫಂಕ್ಷನ್ಸ್ ಆಫ್ ಮನಿ. 13ನೆಯ ಪ್ರಶ್ನೆ ಮಿಲ್ಟನ್ ಫ್ರೀಡಮನ್ ರವರ ಹಣದ ಪರಿಮಾಣ ಸಿದ್ಧಾಂತವನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ. ಕ್ರಿಟಿಕಲಿ ಎಕ್ಸಾಮೈನ್ ದ ಕ್ವಾಂಟಿಟಿ ಥಿಯರಿ ಆಫ್ ಮನಿ ಆಫ್ ಮಿಲ್ಟನ್ ಫ್ರೀಡಮನ್. 14ನೆಯ ಪ್ರಶ್ನೆ ಸೂಚ್ಯಾಂಕಗಳು ಎಂದರೇನು. ಸೂಚ್ಯಾಂಕಗಳನ್ನು ಹೇಗೆ ಸಿದ್ಧಪಡಿಸಲಾಗುತ್ತದೆ. ವಾಟ್ ಈಸ್ ಇಂಡೆಕ್ಸ್ ನಂಬರ್ಸ್. ಹೌ ಟು ಪ್ರಿಪೇರ್ ದ ಇಂಡೆಕ್ಸ್ ನಂಬರ್ಸ್. ಇದು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಇನ್ನು 15ನೆಯ ಪ್ರಶ್ನೆ ಸಾರ್ವಜನಿಕ ಸಾಲ ಹೆಚ್ಚುತ್ತಿರುವುದಕ್ಕೆ ಕಾರಣಗಳಾವುವು. ವಾಟ್ ಈಸ್ ದ ಕೇಸಸ್ ಆಫ್ ಇನ್ಕ್ರೀಸಿಂಗ್ ಪಬ್ಲಿಕ್ ಡೆಬಿಟ್. ಇದು ಸಹ ರಿಪೀಟ್ ಆಗಿರುವಂತಹ ಒಂದು ಪ್ರಶ್ನೆ. ಇಲ್ಲಿ ಇನ್ನು 2 ಪ್ರಶ್ನೆ ಪತ್ರಿಕೆಗಳಿದೆ. ಇದು ಸಹ ತುಂಬ ಹಳೆಯ ಪ್ರಶ್ನೆ ಪತ್ರಿಕೆಗಳಾಗಿರುತ್ತೆ. ಸೆಕೆಂಡ್ ಇಯರ್ BA ಎಕ್ಸಾಮಿನೇಷನ್ ಆಗಸ್ಟ್ ಸೆಪ್ಟೆಂಬರ್ 2016 ಪ್ರಶ್ನೆ ಪತ್ರಿಕೆ. ಇದು 90 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ನಾವಿಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಆರ್ಥಿಕ ಅಭಿವೃದ್ಧಿಯಲ್ಲಿ ಕೇಂದ್ರ ಬ್ಯಾಂಕಿನ ಪಾತ್ರವನ್ನು ಮೌಲ್ಯೀಕರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇವ್ಯಾಲ್ಯೂಯೇಟ್ ದ ರೋಲ್ ಆಫ್ ಸೆಂಟ್ರಲ್ ಬ್ಯಾಂಕ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್. ನಾನು ಈಗಾಗಲೇ ಹೇಳಿದೆ ಸೆಂಟ್ರಲ್ ಬ್ಯಾಂಕ್ ಅನ್ನುವಂಥ ಚಾಪ್ಟರ್ ಏನಿದೆ ಅದು ತುಂಬ ಮುಖ್ಯ ಆಗತ್ತೆ. ಇನ್ನು 2ನೆಯ ಪ್ರಶ್ನೆ ಸಾರ್ವಜನಿಕ ಅರ್ಥಶಾಸ್ತ್ರದ ಸ್ವರೂಪ, ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ. ಇದು ಮೊದಲಿಗೆ ಕೇಳಿರುವಂತಹ ಪ್ರಶ್ನೆ. ಇನ್ನು 3ನೆಯ ಪ್ರಶ್ನೆ ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಇದು ಸಹ ಮುಖ್ಯ ಆಗತ್ತೆ. ಇನ್ನು 4ನೆಯ ಪ್ರಶ್ನೆ ಹಣದುಬ್ಬರವನ್ನು ವ್ಯಾಖ್ಯಾನಿಸಿ. ಹಣದುಬ್ಬರದ ವಿಧಗಳನ್ನು ವಿವರಿಸಿ. ಇದು ಸಹ 5 ಅಂಕಕ್ಕೆ ಕೇಳಿದರು. ಡಿಫೈನ್ ಇನ್ಫ್ಲೇಷನ್, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಇನ್ಫ್ಲೇಷನ್. ಇನ್ನು 5ನೆಯ ಪ್ರಶ್ನೆ ತೆರಿಗೆಯ ವಿವಿಧ ತತ್ವಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದ ಡಿಫರೆಂಟ್ ಕೆನಾನ್ಸ್ ಆಫ್ ಟ್ಯಾಕ್ಸೇಷನ್. ಇದು ರಿಪೀಟ್ ಆಗಿರುವಂತಹ ಪ್ರಶ್ನೆ. ಸೆಕ್ಷನ್ ಬಿಗೆ ಬಂದರೆ ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. ಸಾಟಿ ವಿನಿಮಯ ಪದ್ಧತಿ ಎಂದರೇನು, ಅದರ ದೋಷಗಳನ್ನು ವಿವರಿಸಿ. ವಾಟ್ ಈಸ್ ಬಾರ್ಟರ್ ಸಿಸ್ಟಮ್, ಎಕ್ಸ್ಪ್ಲೈನ್ ದ ಡಿಫೆಕ್ಟ್ಸ್. ಇನ್ನು 7ನೆಯ ಪ್ರಶ್ನೆ ಸೂಚ್ಯಾಂಕ ಎಂದರೇನು, ಸೂಚ್ಯಾಂಕದ ರಚನೆಯಲ್ಲಿನ ವಿವಿಧ ಹಂತಗಳನ್ನು ವಿವರಿಸಿ. ಡಿಫೈನ್ ಇಂಡೆಕ್ಸ್ ನಂಬರ್, ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಕನ್ಸ್ಟ್ರಕ್ಷನ್ಸ್ ಆಫ್ ಇಂಡೆಕ್ಸ್ ನಂಬರ್. 8ನೆಯ ಪ್ರಶ್ನೆ ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಕಾರಣಗಳನ್ನು ವಿವರಿಸಿ. ಇದು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಡಿಸ್ಕ್ರೈಬ್ ದ ಕೇಸಸ್ ಆಫ್ ಇನ್ಕ್ರೀಸಸ್ ಇನ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. 9ನೆಯ ಪ್ರಶ್ನೆ ಸಾರ್ವಜನಿಕ ಸಾಲ ಎಂದರೇನು, ಸಾರ್ವಜನಿಕ ಸಾಲದ ವಿವಿಧ ಪ್ರಕಾರಗಳನ್ನು ವಿವರಿಸಿ. ವಾಟ್ ಈಸ್ ಪಬ್ಲಿಕ್ ಡೆಬಿಟ್, ಎಕ್ಸ್ಪ್ಲೈನ್ ದ ವೇರಿಯಸ್ ಟೈಪ್ಸ್ ಆಫ್ ಪಬ್ಲಿಕ್ ಡೆಬಿಟ್. 10ನೆಯ ಪ್ರಶ್ನೆ ಪ್ರತ್ಯಕ್ಷ ತೆರಿಗೆಯ ಗುಣಾವಗುಣಗಳನ್ನು ಚರ್ಚಿಸಿ.
ಡಿಸ್ಕಸ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಡೈರೆಕ್ಟ್ ಟ್ಯಾಕ್ಸ್. ಇದು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಸೆಕ್ಷನ್ ಸಿಗೆ ಬಂದರೆ ಟಿಪ್ಪಣಿ ಬರೆಯೋದಕ್ಕೆ ಅಥವಾ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. 5 ಅಂಕದ ಪ್ರಶ್ನೆಗಳು. ಬಂಡವಾಳ ಮಾರುಕಟ್ಟೆ, ಕ್ಯಾಪಿಟಲ್ ಮಾರ್ಕೆಟ್ ರಿಪೀಟ್ ಆಗಿರುವಂತಹದ್ದು. 12ನೇದು ಹಣದ ಲಕ್ಷಣಗಳು, ಫ್ಯೂಚರ್ಸ್ ಆಫ್ ಮನಿ, ಡೆಬಿಟ್ ಬರ್ಡನ್ ಸಾಲದ ಹೊರೆ, ಪ್ರಗತಿಪರ ತೆರಿಗೆ ಪ್ರೋಗ್ರೆಸಿವ್ ಟ್ಯಾಕ್ಸ್, NBFIs ಬ್ಯಾಂಕೇತರ ಮಧ್ಯವರ್ತಿ ಹಣಕಾಸು ಸಂಸ್ಥೆಗಳು. ಇಲ್ಲಿ ಇನ್ನೊಂದು ಹಳೆ ಪ್ರಶ್ನೆ ಪತ್ರಿಕೆ ಇದೆ. ಇದು ಸೆಕೆಂಡ್ ಇಯರ್ BA ಎಕ್ಸಾಮಿನೇಷನ್ ಡಿಸೆಂಬರ್ 2015 ಒಂದು ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಇಲ್ಲಿ 90 ಅಂಕದ ಪ್ರಶ್ನೆ ಪತ್ರಿಕೆ ಇದು. ಬಟ್ ನಾವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಯಾವುದೆಲ್ಲ ರಿಪೀಟ್ ಆಗಿದೆ ಅಂತ ಹೇಳಿ. ಮೊದಲನೆಯ ಪ್ರಶ್ನೆ, ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಹಣದ ಪಾತ್ರವನ್ನು ಚರ್ಚಿಸಿ. ಇದು ಆಲ್ಮೋಸ್ಟ್ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಿ. ಎರಡನೆಯ ಪ್ರಶ್ನೆ, ಸಾರ್ವಜನಿಕ ವೆಚ್ಚವನ್ನು ವ್ಯಾಖ್ಯಾನಿಸಿ. ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಕಾರಣಗಳನ್ನು ವಿವರಿಸಿ. ಇದು ಸಹ ಪ್ರಶ್ನೆಗಳನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರು. ಅಂದರೆ ರೀಸೆಂಟ್ ಪ್ರಶ್ನೆ ಪತ್ರಿಕೆಗಳನ್ನು ಏನು ನೋಡಿದ್ವಿ ಅದರಲ್ಲಿ ಈ ಪ್ರಶ್ನೆಗಳು ರಿಪೀಟ್ ಆಗಿದ್ವು. ಡಿಫೈನ್ ಪಬ್ಲಿಕ್ ಎಕ್ಸ್ಪೆಂಡಿಚರ್, ಎಕ್ಸ್ಪ್ಲೈನ್ ದ ಕೇಸಸ್ ಆಫ್ ಇನ್ಕ್ರೀಸ್ ಇನ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಇನ್ನು ಮೂರನೆಯ ಪ್ರಶ್ನೆ, ಭಾರತದ ಕೇಂದ್ರ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಸೆಂಟ್ರಲ್ ಬ್ಯಾಂಕ್ದು ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಬಂದಿರುವಂತಹ ಪ್ರಶ್ನೆ. ನಾಲ್ಕನೆಯ ಪ್ರಶ್ನೆ, ಪ್ರತ್ಯಕ್ಷ ತೆರಿಗೆಯ ಗುಣಾವಗುಣಗಳನ್ನು ಚರ್ಚಿಸಿ. ರಿಪೀಟ್ ಆಗಿರುವಂತಹ ಪ್ರಶ್ನೆ. ಡಿಸ್ಕಸ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಡೈರೆಕ್ಟ್ ಟ್ಯಾಕ್ಸ್. ಐದನೆಯ ಪ್ರಶ್ನೆ, ಫಿಶರ್ ಅವರ ಹಣದ ಪರಿಮಾಣ ಸಿದ್ಧಾಂತವನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ. ಇದು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಕ್ರಿಟಿಕಲಿ ಎಕ್ಸಾಮೈನ್ ದ ಫಿಶರ್ಸ್ ಕ್ವಾಂಟಿಟಿ ಥಿಯರಿ ಆಫ್ ಮನಿ. ಸೆಕ್ಷನ್ ಬಿಗೆ ಬಂದರೆ ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಣದ ಪ್ರಕಾರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಮನಿ. ಆರ್ಥಿಕತೆಯಲ್ಲಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ NBFIsನ ಪಾತ್ರವನ್ನು ವಿವರಿಸಿ. ಬ್ರಿಂಗ್ ಔಟ್ ದ ರೋಲ್ ಆಫ್ NBFIs ಇನ್ ದ ಎಕಾನಮಿ. 8ನೆಯ ಪ್ರಶ್ನೆ, ಭಾರತದ ಹಣದ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಮನಿ ಮಾರ್ಕೆಟ್. 9ನೆಯ ಪ್ರಶ್ನೆ, ಸೂಚ್ಯಂಕ ಎಂದರೇನು? ಸೂಚ್ಯಂಕಗಳನ್ನು ಸಿದ್ಧಪಡಿಸುವಲ್ಲಿ ಒಳಗೊಳ್ಳುವ ಹಂತಗಳನ್ನು ವಿವರಿಸಿ. ವಾಟ್ ಈಸ್ ಇಂಡೆಕ್ಸ್ ನಂಬರ್? ಎಕ್ಸ್ಪ್ಲೈನ್ ದ ಸ್ಟೇಜಸ್ ಇನ್ವಾಲ್ವ್ಡ್ ಇನ್ ದ ಪ್ರಿಪ್ರೇಷನ್ ಆಫ್ ಇಂಡೆಕ್ಸ್ ನಂಬರ್ಸ್. ಇದು ರಿಪೀಟ್ ಆಗಿರುವಂತಹ ಪ್ರಶ್ನೆ. 10ನೆಯ ಪ್ರಶ್ನೆ, ವಿತ್ತೀಯ ನೀತಿಯನ್ನು ವ್ಯಾಖ್ಯಾನಿಸಿ. ವಿತ್ತೀಯ ನೀತಿಯ ಉದ್ದೇಶಗಳು ಮತ್ತು ಪ್ರಾಮುಖ್ಯತೆಯನ್ನು ಚರ್ಚಿಸಿ. ಡಿಫೈನ್ ಫಿಸ್ಕಲ್ ಪಾಲಿಸಿ. ಡಿಸ್ಕಸ್ ದ ಆಬ್ಜೆಕ್ಟಿವ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಫಿಸ್ಕಲ್ ಪಾಲಿಸಿ. ಇದು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಸೆಕ್ಷನ್ ಸಿಗೆ ಬರೋದಾದರೆ ಇಲ್ಲಿ ಟಿಪ್ಪಣಿ ಬರೆಯೋದಕ್ಕೆ ಕೇಳ್ತಾರಲ್ಲ, ಇಲ್ಲೂ ಸಹ ಟಿಪ್ಪಣಿ ಬರೆಯೋದಕ್ಕೆ ಕೇಳಿದ್ದಾರೆ. ಹಣಕಾಸು ಕೊರತೆ. 12ನೇದು ಸಾಮೀಪ್ಯ ಹಣ, ನಿಯರ್ ಮನಿ, ಹಣದುಬ್ಬರ, ಇನ್ಫ್ಲೇಷನ್, ಸಾಟಿ ವಿನಿಮಯ ಪದ್ಧತಿ, ಬಾರ್ಟರ್ ಸಿಸ್ಟಮ್, ಆಂತರಿಕ ಮತ್ತು ಬಾಹ್ಯ ಸಾಲ, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಡೆಬಿಟ್. ಇಲ್ಲಿಗೆ ನಾವು ಹಳೆ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ಒಂದಷ್ಟು ಹೊಸ ಪ್ರಶ್ನೆ ಪತ್ರಿಕೆಗಳನ್ನು ಸಹ ನೋಡಿದ್ವಿ. ಇಲ್ಲಿ ಮಾರ್ಕ್ಸ್ಗಳನ್ನ ಕನ್ಸಿಡರ್ ಮಾಡಿಬಿಡಿ ಯಾವುದೆಲ್ಲ ಪ್ರಶ್ನೆಗಳು ರಿಪೀಟ್ ಆಗಿದೆ ಅಥವಾ ಯಾವ ಚಾಪ್ಟರಿಂದ ಪ್ರಶ್ನೆಗಳು ಬಂದಿದೆ ಅನ್ನೋದನ್ನು ನೀವು ಮುಖ್ಯವಾಗಿ ನೋಡ್ಕೊಳ್ತಾ ಹೋಗಬೇಕಾಗತ್ತೆ. ಇಲ್ಲಿ ಯಾವ ಚಾಪ್ಟರಿಂದ ಯಾವ ಪ್ರಶ್ನೆಗಳು ಎಷ್ಟು ಬಾರಿ ರಿಪೀಟ್ ಆಗಿದೆ ಅನ್ನೋದ್ರ ಮೇಲೆ ನೀವು ಪ್ರಿಪೇರ್ ಆದರೆ ನಿಮಗೆ ಎಕ್ಸಾಮ್ಗಳಲ್ಲಿ ಓದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಆದಷ್ಟು ನಾವು ಈ 80 ಅಂಕದ ಪ್ರಶ್ನೆ ಪತ್ರಿಕೆಗಳನ್ನು ಏನು ನೋಡಿದ್ವಿ ಅದರಲ್ಲಿ ರಿಪೀಟ್ ಬಂದಿರುವಂತಹ ಪ್ರಶ್ನೆಗಳು ಏನಿದ್ದಾವೆ ಅಥವಾ ಯಾವ ಚಾಪ್ಟರಿಂದ ರಿಪೀಟ್ ಆಗಿ ಪ್ರಶ್ನೆಗಳು ಬಂದಿದೆ ಅನ್ನೋದನ್ನು ನಾವು ಫಸ್ಟು ನೋಡಬೇಕಾಗುತ್ತೆ. ಅದಾದ ನಂತರ 90 ಅಂಕದ ಪ್ರಶ್ನೆ ಪತ್ರಿಕೆಗಳಲ್ಲೂ ಸಹ ಯಾವೆಲ್ಲ ಪ್ರಶ್ನೆಗಳು ಬಂದಿದೆ, ಇಲ್ಲಿ ಹಿಂದೆ ಕೇಳಿದಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬಂದಿದೆ ಅನ್ನೋದನ್ನು ಸಹ ನಾವು ನೋಡಿಕೊಂಡು ಅಂತಹ ಪ್ರಶ್ನೆಗಳಿಗೆ ಮೊದಲಿಗೆ ನಾವು ಪ್ರಿಪೇರ್ ಆಗಿ ನಂತರ ಮಿಕ್ಕಿದಂತಹ ವಿಚಾರಗಳನ್ನು ನಾವು ಕಲ್ತ್ಕೊಳ್ಳೋದ್ರೆ ನಮಗೆ ಎಕ್ಸಾಮಲ್ಲಿ ಈಸಿಯಾಗಿ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತಾದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.